ಚಿಕ್ಕವನು ಪಾಪ ಅದಕ್ಕೂ ಹುಷಾರಿಲ್ಲ ನೋಡಿ. ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಹೇಗಾಗ್ಬಿಟ್ಟಿದ್ದೀವಿ ಇಬ್ರು. ಇದಕ್ಕೆಲ್ಲ ಏನು ಮೇಡಮ್? ಇದು ಇರಾನ್, ಇದು ಕ್ಯಾಲಿಫೋರ್ನಿಯಾ. ಬಿಸ್ಕೆಟ್ ಇದೆ, ಮಿಕ್ಸರ್ ಇದೆ, ತಿನ್ನಿ ಅಂತ ಹೇಳ್ತಾ ಇದ್ದೀನಿ. ನಾವೀಗ ಹೊರಡ್ತಾ ಇದ್ದೀವಿ, ಹೋಗಿ ವರ್ಷದ ಮೊದಲನೇ ಹಬ್ಬ ಒಬ್ಬಟ್ಟು ಮಾಡ್ತಾರೆ ಮಾಡೋರು. ಐಸ್ ಕ್ರೀಮ್ ಸಲಾಡ್ ಕೊಟ್ಟಿದ್ದಾಳೆ ನಮ್ಮ ಸಣ್ಣಿ, ಅವಳೆ ಮನೇಲಿ ಮಾಡಿರೋದು. ಅಕ್ಕಸು ಕರಿತಾವಳೆ. ಪೇಷಂಟ್ ನೋಡಕ್ ಬಂದ್ರೆ ಪೇಷಂಟ್ ಎಲ್ಲೋ ಹೋಗಿದ್ರು. ಈಗೆಲ್ಲ ಏನದು ಏನಿಕ್ಕದ ಹೇಳು. ನೋಡಿ ನನ್ನ ಮಗಳು ಒಬ್ಬಟ್ಟು ತಡ್ತಾವಳೆ, ಎಷ್ಟು ಚೆನ್ನಾಗಿ ತಡ್ತಾವಳೆ ನೋಡಿ. ನಮ್ಮಮ್ಮ ತಡಿತಾವಳೆ. ಏನೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್, ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ, ನಾನು ಮಧ್ಯಾಹ್ನ 3:15 ಆಗಿದೆ, 3:15 ಆಗಿದೆ. 3:15 ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿದ್ದೀನಿ. ಫ್ರೆಂಡ್ ಗೊತ್ತಿಲ್ಲ ಯಾಕೆ ಅಂತ ವಿಪರೀತ ತಲೆ ನೋವು, ಅಂದರೆ ಸಿಕ್ಕಾಪಟ್ಟೆ ತಲೆನೋವು. ಏನಂತ ಗೊತ್ತಿಲ್ಲ, 3 ದಿನದಿಂದ ತುಂಬಾ ತಲೆನೋವಿದೆ. ಏನಕ್ಕಂತ ಗೊತ್ತಾಗ್ತಾ ಇಲ್ಲ. ಕೆಲಸ ಮಾಡೋಕ್ಕೂ ಮೂಡಿಲ್ಲ. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದು ತಿಂಡಿಗೆ, ಈಗ ಮಧ್ಯಾಹ್ನ ಅಡುಗೆ ಕೂಡ ಏನು ಮಾಡಿಲ್ಲ. ರಾತ್ರಿ ಟೊಮೊಟೊ ಗೊಜ್ಜಿತ್ತು, ಅದಕ್ಕೆ ಅನ್ನ ಮಾಡಿದ್ದೆ ಅಷ್ಟೇ. ನಾನು ತಿಂಡಿ ತಿಂದಾಗ ಫ್ರೆಂಡ್ 1 ಗಂಟೆ, ಏಕೆಂದರೆ ಪೂಜೆ ಮಾಡೋದೇ ಲೇಟಾಗೋಯ್ತು. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ, ಫ್ರೆಶ್ ಅಪ್ ಏನೋ ಆದೆ. 8:15, 8:30 ಬಂದೆ. ಆದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡೋಷ್ಟರೊಳಗೆ ದೇವಸ್ಥಾನಕ್ಕೂ ಹೋಗಿ ಬಂದೆ, ರಾಘವೇಂದ್ರ ಮಠಕ್ಕೆ ಹೋಗಿ ಬಂದು ಎಲ್ಲ ಮುಗಿಸಿ ನಾನು ತಿಂಡಿ ತಿನ್ನೋಷ್ಟರೊಳಗೆ ಟೈಮ್ ಬಂದು 1 ಗಂಟೆ ಆಗೇ ಹೋಯ್ತು. ಆದರೆ ಯಾಕಂತ ಗೊತ್ತಿಲ್ಲ, ಫುಲ್ ಮೂಡ್ ಆಫ್ ಔಟ್ ಆಗಿಬಿಟ್ಟಿದ್ದೆ. ಏನಂತಲೇ ಗೊತ್ತಾಗ್ತಾಯಿಲ್ಲ, ನನಗೆ ಏನು ಮಾಡೋಕ್ಕೂ ತೋಚ್ತಾ ಇಲ್ಲ. ನವೀನ್ಗೂ ಕೂಡ ಹಾಗೆ ಆಗಿದೆ, ಸ್ವಲ್ಪ ಸುಸ್ತು ಅಂತ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ನನಗಂತೂ ಸಖತ್ ತಲೆ ಅಂದರೆ ಇಲ್ಲಿ ನೋವು ಬಂದಿದೆ. ತಲೆ ಸ್ವಲ್ಪ ಮೈಕೈ ನೋವು, ಚಳಿ ಥರ ಆಗ್ತಾಯಿದೆ, ಏನಂತ ಗೊತ್ತಿಲ್ಲ. ಆದರೆ ಈಗ ಸ್ವಲ್ಪ ಹೊರಗಡೆ ಹೋಗಬೇಕು, ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಹೇಗಿತ್ತು ಅಂತ ಈ ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಹಳೆ ವರ್ಷ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ವಿಡಿಯೋ ನೋಟಿಫಿಕೇಷನ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಈಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ. ನವೀನ್ ಕಾಯ್ತಾ ಇದ್ದಾರೆ ಹೊರಗಡೆ ಹೋಗಿ ಬರೋಣ. ಓಕೆ ಬನ್ನಿ. ನೋಡಿ ನವೀನ್ ಕೂಡ ಡ್ಯೂಟಿಗೆ ಹೋಗಿಲ್ಲ, ಯಾಕೆಂದರೆ ಅವ್ರಿಗೂ ಕೂಡ ಆಗ್ತಾ ಇಲ್ವಂತೆ. ಸುಸ್ತು ಅಂತ ಹೇಳ್ತಾ ಇದ್ದಾರೆ. ನನಗೂ ಕೂಡ ಯಾಕೋ ಸುಸ್ತು, ಗೊತ್ತಿಲ್ಲ ಏನಕ್ಕೆ ಹೀಗಾಗಿದೆ ಅಂತ. ನನ್ನ ಮಗ ಚಿಕ್ಕವನು ಪಾಪ ಅದಕ್ಕೂ ಹುಷಾರಿಲ್ಲ ನೋಡಿ. ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಹೇಗಾಗ್ಬಿಟ್ಟಿದ್ದೀವಿ ಇಬ್ಬರು ಕೂಡ. ಸ್ವಲ್ಪ ಹೊರಗಡೆ ಹೋಗ್ಬೇಕು, ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಸ್ಲಿಪ್ಪಲ್ಲಿಟ್ಟೆ. ಗಾಳಿ ಫ್ರೆಂಡ್ಸ್, ವಿಪರೀತ ಗಾಳಿ, ಅಪ್ಪ ಸಖತ್ತು ಗಾಳಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಕೂಡ ಏನು ಮಾಡಿಟ್ಟಿಲ್ಲ ಇವತ್ತು. ಏನು ಮಾಡೋದು ಯಾಕೋ ಅಂತ ಗೊತ್ತಿಲ್ಲ, ಏನು ಹೀಗಾಗಿದೆ ಅಂತ. ಫುಲ್ ಮೂಡ್ ಔಟು. ಏನು ಮಾಡೋಕ್ಕೂ ಕೂಡ ತೋರಿಸ್ತಾ ಇಲ್ಲ. ಈಗ ಹೊರಗಡೆ ಹೋಗಿ ಬಂದು ಏನಾದರೂ ಮಾಡೋಣ. ಹೊರಗಡೆ ಹೋಗೋಣ ಅನ್ನೋಷ್ಟರೊಳಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಅದಕ್ಕೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿದ್ದೆ ಮೇಲೆ, ಬಂದ್ಬಿಡೋಣ ಅಂತ ಹೋಗಿದ್ದೆ. ಮಳೆ ಬರ್ತಾ ಇದೆ, ಗಾಳಿ ಸಿಕ್ಕಾಪಟ್ಟೆ ಗಾಳಿ. ಎಲ್ರಿ ಅವ್ರ ಮನೆಗೆ ಅಲ್ಲಿ ಇಟ್ಬಿಡ್ತೀನಿ ಬಟ್ಟೆ. ಎಲ್ಲೂ ಹೊರಗಡೆ ಹೋಗೋಕ್ಕೂ ಆಗಲ್ಲ ಫ್ರೆಂಡ್. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಸತ್ತು. ಯಾವ ಟೈಮಲ್ಲಿ ಬರುತ್ತೆ ಅಂತ ಹೇಳೋಕ್ಕಂತೂ ಆಗಲ್ಲ. ಈಗ ಮತ್ತೆ ಹೋಗ್ತಾ ಇದ್ದೀವಿ. ಮಳೆ ಬಂದ್ಬಿಡುತ್ತಲ್ಲ, ಅದಕ್ಕೋಸ್ಕರ ಈ ಬಟ್ಟೆ ಎಲ್ಲ ನಿಂದೋಗ್ಬಿಡುತ್ತೆ. ಒಣಗಿದೆ, ಮಿಷಿನ್ಗೆ ಹಾಕಿ ಡ್ರೈ ಕ್ಲೀನ್ ಕೊಟ್ಟಿದ್ದೆ, ಹಾಗಾಗಿ ಎಲ್ಲ ಒಣಗೋಗ್ಬಿಡುತ್ತೆ. ಒಣಗಿರೋದೆಲ್ಲ ನಿಂದೋಗ್ಬಿಡುತ್ತೆ ಅಂತ ಸರಿ ಈಗ ಹೋಗ್ತಾ ಇದ್ದೀನಿ.
ಚೆನ್ನಾಗಿರೋದು ಹಾಕ್ಸೋ. ಅಣ್ಣ ಬಾ. ಹಾಗೆ ಬಾವಂಗೆ ಹಣ್ಣುಗಳೆಲ್ಲ ತಗೊಳ್ಳೋಣ ಅಂತ ಹಣ್ಣಂಗಡಿಗೆ ಹೋದ್ವಿ. ಎಲ್ಲ ಕೂಡ ಒಂದೊಂದು ಥರ ರೈಟ್ ಇತ್ತು. ಹಾಗೆ ನಾವು ಸೇಬು ಮತ್ತು ಮೋಸಂಬಿ, ಬಾಳೆಹಣ್ಣು, ಕಿವಿ ಫ್ರೂಟ್ಸು ಎಲ್ಲ ತೊಗೊಂಡು ಸ್ವಲ್ಪ ಡ್ರೈ ಫ್ರೂಟ್ಸು ತೊಗೊಳ್ಳೋಣ ಅಂತ ಅಂಗಡಿಗೆ ಹೋದ್ವಿ. ನವೀನ್ ಬಿಲ್ ಕೊಟ್ಬಿಟ್ಟು ನಡಿ ಡ್ರೈ ಫ್ರೂಟ್ಸು ಸ್ವಲ್ಪ ತೊಗೊಳ್ಳೋಣ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಅಂಗಡಿಗೆ ಬಂದ್ವಿ. ಅಲ್ಲೂ ಕೂಡ ನೋಡಿದ್ವಿ ಡ್ರೈ ಫ್ರೂಟ್ಸ್ ಎಲ್ಲ ಒಂದೊಂದು ಕೂಡ ಒಂದೊಂದು ಥರ ರೈಟ್ ಇತ್ತು. ನಾವು ಪಿಸ್ತಾ ಎಲ್ಲ ತೊಗೊಂಡ್ವಿ. ಈಗಂತೂ ತುಂಬ ಜನ ಹುಷಾರು ತಪ್ತಾ ಇದ್ದಾರೆ. ಬಾವಂಗೆ ಇದ್ದಕ್ಕಿದ್ದಂಗೆ ಮನೇಲಿದ್ದಂಗೆ ಅವರು ಹುಷಾರು ತಪ್ಪಿದ್ದು. ಏನಂತಲೇ ಗೊತ್ತಾಗ್ತಾಯಿಲ್ಲ. ಎಲ್ರಿಗೂ ಕೂಡ ಒಂದು ಸ್ವಲ್ಪ ಬ್ಲಡ್ ಎಲ್ಲ ಕಡಿಮೆ ಆಗ್ತಿದೆ, ಉಪ್ನಂಶ ಎಲ್ಲ ಕಡಿಮೆ ಆಗ್ತಿದೆ ಅಂತ ಹೇಳ್ತಾರೆ. ನೀವು ಕೂಡ ಹುಷಾರಾಗಿರಿ. ತರಕಾರಿ, ಸೊಪ್ಪು, ಡ್ರೈ ಫ್ರೂಟ್ಸು ಆ ಥರ ಏನಾದರೂ ತಿನ್ನಿ. ಮೇಡಮ್ ಇದು ಇರಾನ್, ಇದು ಕ್ಯಾಲಿಫೋರ್ನಿಯಾ, ಇದು ಕ್ಯಾಲಿಫೋರ್ನಿಯಾ. ಈ ಲೈಟ್ ಸಾಲ್ಟ್ ಬರುತ್ತೆ, ಇದು ನಿಮಗೆ ಮೀಡಿಯಂ ಸಾಲ್ಟ್ ಬರುತ್ತೆ. ಸ್ವಲ್ಪ ಸೈಜಸ್ಸು ಡಿಫ್ರೆನ್ಸ್ ಬರುತ್ತೆ ನಿಮಗೆ. ಅದಿಲ್ಲ ಸರಿ ಸಾಕು ಖರ್ಚು ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸು ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಫ್ರೆಂಡ್, ಡ್ರೈ ಫ್ರೂಟ್ಸ್ ಅಂತೂ ಸಖತ್ತು ಕಾಸ್ಟ್ಲಿ, ಫ್ರೂಟ್ಸು ಕೂಡ ಸಖತ್ತು ಕಾಸ್ಟ್ಲಿ. ಏನು ತಾಳೋಕ್ಕೂ ಆಗಲ್ಲ ಅನಿಸುತ್ತೆ. ಯಪ್ಪ, ಹೂವಿನ ತವಿಂದನು, ತರಕಾರಿ ಸೊಪ್ಪು ತವಿಂದನು ಎಲ್ಲ ಕೂಡ ರೈಟ್ ಆಗೋಗಿದೆ ಫ್ರೆಂಡ್. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕು. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ತಗೊಂಡು ತಿನ್ನಲೇಬೇಕು. ಏನು ಮಾಡೋಕ್ಕಾಗಲ್ಲ. ಫೈನಲಿ ಏನು ಅಡುಗೆ ಮಾಡಿಲ್ಲ ಫ್ರೆಂಡ್. ರಾತ್ರಿ ಮಾಡಿ ಟೊಮೊಟೊ ಗೊಜ್ಜಿದ್ದೆ. ಎಲ್ಲ ಖಾಲಿ ಇದೆ, ಅನ್ನ ಎಲ್ಲ ಖಾಲಿ, ಏನು ಕೂಡ ಅಡುಗೆ ಮಾಡಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ತಲೆವೇನು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಿಲ್ಲ ಅಡುಗೆ ಎಲ್ಲ. ಹಾಗೆ ನಾವೀಗ ಈ ಹಣ್ಣು ಡ್ರೈ ಫ್ರೂಟ್ಸ್ ಎಲ್ಲ ಏನಕ್ಕೆ ತೊಗೊಂಡ್ವಿ ಅಂತ ಹೇಳಿದ್ರೆ, ಬಾವನಿಗೆ ಹುಷಾರಿಲ್ಲ, ಅದಕ್ಕೋಸ್ಕರ. ಹೌದು, ದೊಡ್ಡ ಭಾವನಿಗೆ ಹುಷಾರಿಲ್ಲ. ಅವ್ರನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ಹಣ್ಣು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಇನ್ನೇನು ತೊಗೊಂಡೋಗೋದು, ಈ ಟೈಮಲ್ಲಿ ಸ್ವಲ್ಪ ಹಣ್ಣೆಲ್ಲ ತಿನ್ನಬೇಕು, ತರಕಾರಿ ಸೊಪ್ಪು ಎಲ್ಲ ತಿನ್ನಬೇಕು ಫ್ರೆಂಡ್ಸ್. ಏಕೆಂದರೆ ಎಲ್ಲ ಕೂಡ ಹುಷಾರು ತಪ್ತಾ ಇದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ನಮಗೂ ಕೂಡ ಹೇಳಿದ್ನಲ್ಲ, ನಮಗೂ ಕೂಡ ಆಗ್ತಾನೇ ಇಲ್ಲ. ಮೈಂಡ್ ಏನು ವರ್ಕ್ ಮಾಡ್ತಾಯಿಲ್ಲ ಫ್ರೆಂಡ್. ಏನಕ್ಕೆ ಅಂತ ಗೊತ್ತಿಲ್ಲ. ನಂಗೆ ಇಲ್ಲಿ ನೋವು ಬಂದಿದೆ. ಟೈಮ್ ಆದರೆ ಹಾಸ್ಪಿಟ್ಲಿಗೂ ಕೂಡ ಹೋಗಬೇಕು. ಫಸ್ಟು ಬಾವನ್ನ ನೋಡ್ಕೊಬಂದ್ಬಿಡೋಣ ಅಂದ್ಕೊಂಡೆ. ಈಗ ಹೋಗಿ ನೋಡ್ಕೊಬಂದ್ಬಿಡೋಣ. ಬೆಳಿಗ್ಗೆ ಬೇಗ ಕೆಲಸ ಮಾಡು ಅಂತ ಹೇಳಿದರು ನವೀನ್. ನಾನು ಕೂಡ ಕೆಲಸಕ್ಕೆ ಹೋಗ್ತಾ ಇಲ್ಲ ಇವತ್ತು. ನೀನು ಬೇಗ ಕೆಲಸ ಮಾಡು, ಕೆಲಸ ಮುಗಿಸು, ನಾವು ನಿಮ್ಮ ಬಾವನ್ನ ಹೋಗಿ ನೋಡ್ಕೊಬರೋಣ ಅಂತ ಪಾಪ ಅವ್ರು ಹೇಳಿದ್ರು. ಆದರೆ ನನಗೆ ಗೊತ್ತಿಲ್ಲ. ಬೇಗ ಎದ್ದೆ, ಆದರೆ ಮನೆ ಕ್ಲೀನ್ ಮಾಡಿ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಮಾಡೋದೇ ನಾನು 1 ಗಂಟೆ ಟೈಮ್ ತೊಗೊಬಿಟ್ಟೆ. ದೇವ್ರ ಪೂಜೆ ಎಲ್ಲ ಮುಗಿಸೋಷ್ಟೊಳಗೆ ಏನು ಮಾಡೋದು. ಈಗ ಮಕ್ಕಳೆಲ್ಲ ಬಂದ ಮೇಲೆ ನಾವು ಬಾವನ್ನ ನೋಡ್ಕೊಂಡು ಬರೋಣ ಹೋಗಿ. ಆಮೇಲೆ ಬೇಕಾದರೆ ನಾವು ಟೈಮ್ ಇದ್ದರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾವಿನ್ನೂ ಕೂಡ ತೋರಿಸ್ಬೇಕು. ನೋಡೋಣ ಏನು ಮಾಡೋದು ಅಂತ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂಥರ ಈ ಹುಚ್ಚು ಬಂದಂಗೆ ಆಗುತ್ತಲ್ಲ, ಥರ ತಲೆಯೆಲ್ಲ ನೋವು, ಇದೆಲ್ಲ ಕುತ್ತಿಗೆಲ್ಲ ನೋವು. ಫಸ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅನಿಸುತ್ತೆ. ನೋಡೋಣ. ಸ್ವಲ್ಪ ಗುಳ್ಳೆ ಆಗಿದೆ. ಓಕೆ. ನನ್ನ ಚಿಕ್ಕ ಮಗುನ ಕರ್ಕೊಂಡು ಬರೋಕ್ಕೆ ಅಂತ ಸ್ಕೂಲ್ ಹತ್ರ ಹೋಗಿದ್ದಾರೆ. ನೀನು ಬಾ ಅಂದರು. ಹಾಗೆ ಅಂದವೇ ಕರ್ಕೊಂಡು ಹೋಗೋಣ, ಇನ್ನೇನು ಮನೆಗೆ ಒಂದ್ಸಲ ಏನು ಅಂತ. ಆದರೆ ನಾನು ಬರಲ್ಲ, ನಂಗೆ ಆಗ್ತಾಯಿಲ್ಲ ಅಂತ ಹೇಳಿದೆ. ಬಾವನ್ನ ನೋಡ್ಕೊಂಡು ಬರಬೇಕಲ್ವಾ ಹೋಗಿ, ಅದಕ್ಕೋಸ್ಕರ ಬಟ್ಟೆ ಎಲ್ಲ ನೋಡಿ ಫ್ರೆಂಡ್ಸ್ ತಂದು ಹಾಕಿದ್ದೀನಿ. ಮಡ್ಚಿಡಬೇಕು. ಅಯ್ಯಪ್ಪ ದೇವ್ರೆ, ಯಾಕೆ ಈ ಥರ ಏನಾಯಿತು ದೇವ್ರೆ,
ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ ನಾನು ಅನಿಸ್ತಾ ಇದ್ದೆ. ಏನಕ್ಕೆ ಹೀಗಾಯಿತು? ಸ್ವಲ್ಪ ಗಾಳಿ ಜಾಸ್ತಿ ಆಯಿತು, ಅದಕ್ಕೆ ಹೀಗಾಗಿರೋದು ಗೊತ್ತಿಲ್ಲ. ಗೊತ್ತಾಗ್ತಾ ಇಲ್ಲ ಏನಕ್ಕೆ ಹೀಗಾಗಿದೆ ಅಂತ. ಪದೇ ಹೇಳಿದ್ನೇ ಹೇಳ್ತಾಳಲ್ಲಪ್ಪ ಇವಳು ಅಂತ ಅಂದ್ಕೋಬೇಡಿ. ನನಗೆ ಆ ಥರ ಆಗ್ತಾಯಿದೆ. ಏನಂತಂದರೆ ಇಲ್ಲೆಲ್ಲ ನೋವಿದೆ, ಇಲ್ಲೆಲ್ಲ ನೋವ್ತಾ ಇದೆ, ಇದೆಲ್ಲ ನೋವ್ತಾ ಇದೆ. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗ್ಬೋದು. ನೋಡೋಣ, ಟೈಮ್ ಇರುತ್ತೋ ಇಲ್ವೋ ನಮಗೆ. ಅಲ್ಲಿಂದ ಎಷ್ಟೊತ್ತು ಬರ್ತೀವಿ ಅಂತ ಗೊತ್ತಿಲ್ಲ. ಆದರೂ ಕೂಡ ಪೂಜೆ ಮಾಡೋದಂತೂ ನಿಲ್ಲಿಸಲ್ಲ. ಪೂಜೆ ಎಲ್ಲ ಮುಗಿಸಿದ್ದೀನಿ. ಬೆಳಗ್ಗೆ ಎದ್ದು ನವೀನ್ ಕೂಡ ಅದೇ ಬೈತಾಯಿದ್ರು. ಆಗಲಿಲ್ಲ ಅಂದರೂ ಮನೆ ಕ್ಲೀನ್ ಮಾಡಬೇಕು, ಹಾಸಿಗೆ ಬೆಡ್ಶೀಟೆಲ್ಲ ತೆಗೆದು ಮನೆ ಕ್ಲೀನ್ ಮಾಡಿ ನೀನು ಗುರುವಾರ ಪೂಜೆ ಮಾಡಲೇಬೇಕಲ್ವ ಅಂತಾರೆ. ಹೌದು, ಮಾಡಲೇಬೇಕು. ಏನು ಮಾಡೋಕ್ಕಾಗಲ್ಲ. ನಮ್ಗೆ ಹುಷಾರಿಲ್ಲ ಅಂತ ಹೇಳಿ ದೇವ್ರ ಪೂಜೆ ಮಾಡದೆ ಇರೋಕ್ಕಾಗಲ್ಲ. ದೇವ್ರ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಅದಕ್ಕೋಸ್ಕರ ದೇವ್ರ ಪೂಜೆ ಮಾಡೋದು ಸ್ವಲ್ಪ ಇಷ್ಟು ಪರವಾಗಿಲ್ಲ ಅನಿಸುತ್ತೆ. ದೇವ್ರ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ, ನೆಮ್ಮದಿ ಅಂತ ಅನಿಸುತ್ತೆ. ನೋಡೋಣ, ನವೀನ್ ಬಂದ ತಕ್ಷಣ ನಾವು ಕೂಡ ಹೊರಡ್ತೀವಿ ಬಾವನ್ ನೋಡೋಕ್ಕೆ. ಮಕ್ಕಳು ಕೂಡ ಸ್ಕೂಲಿಂದ ಬಂದರು, ಫ್ರೆಶ್ ಅಪ್ ಆಗಿ ಬಿಸ್ಕೆಟ್ ಇದೆ, ಮಿಕ್ಸರ್ ಇದೆ, ತಿನ್ನಿ ಅಂತ ಹೇಳ್ತಾ ಇದ್ದೀನಿ. ನಾವೀಗ ಹೊರಡ್ತಾ ಇದ್ದೀವಿ. ಹೋಗಿ ಬೇಗ ಬಂದುಬಿಡ್ತೀವಿ ನೋಡಿಕೊಂಡು. ಇನ್ನು ಟೈಮ್ ಆಗಲ್ಲ, ನವೀನ್ಗೆ ಡ್ಯೂಟಿ ಇದೆ. ಇನ್ನು ಸಂಡೇ ಅಂತ ಹೋದರೆ ಸಂಡೇನೂ ಏನಾದರೂ ಇರುತ್ತೆ, ಹೋಗೋಕ್ಕಾಗಲ್ಲ ಅಂತ ಹೇಳಿ ಈಗ ಹೋಗ್ತಾ ಇದ್ದೀವಿ. ಚಿಕ್ಕವನು ವಾಶ್ರೂಮ್ಗೆ ಹೋಗಿದ್ದಾನೆ, ಅದಕ್ಕೆ ಬಿಸ್ಕೆಟ್ ಮಿಕ್ಸರ್ ಇದೆ ಕಣ್ಣಪ್ಪ, ತಿನ್ಕೊಬಿಡಿ ಅದೇ ಅಂತ ಹೇಳಿದ್ದೀನಿ. ನವೀನ್ ಆಲ್ರೆಡಿ ರೆಡಿಯಾಗಿ ಕೂತಿದ್ದಾರೆ. ಕೂದಲು ಮಾತ್ರ ಯಾವಾಗಲೂ ಹಿಂಗೆ ಅಲ್ವಾ ರೀ? ಕೂದಲು ಇದೇ ಥರ. ನಡೀರಿ ಹೊರಡೋಣ. ಪಾಪು, ನೀನು ಬಾಗ್ಲು ಹಾಕೋ. ಕುತ್ಕೋ, ಹೋಮ್ವರ್ಕ್ ಮಾಡ್ಕೋ. ಮಲ್ಕೊಬಿಟ್ರೆ ಹೊಡಿತೀನಿ ಮಾತ್ರ. ಮಲ್ಕೊಬಿಡ್ತಾನೆ. 5:15 ಹೇಳ್ತಾನಲ್ವ ಬೆಳಿಗ್ಗೆ ಟೈಮು, ಅದಕ್ಕೋಸ್ಕರ ಮಲ್ಕೊಬಿಡ್ತಾನೆ. ಅದಕ್ಕೋಸ್ಕರ ಹಾಂ, ಎಲ್ಲಿ ಕಾಣ್ತಾಯ್ತಪ್ಪ CC ಕ್ಯಾಮ್ರಾ ನಿನಗೆ? ರೂಮನ್ ಸ್ಕ್ರೀನ್ ಹಾಕೋ. ಆಮೇಲಿಂದ ಬ್ಯಾಗು ಕೂಡ ಎಲ್ಲ ಹಾಕೊಂಡಿದ್ದೀನಿ. ಹೊರಡ್ತೀವಿ. ಏನಪ್ಪ? ಏನಾ ಏಕೆ ಬಂದು ಹೋಗು, ಟ್ಯೂಷನ್ಗೆ ಹೋಗು. ಟೈಮ್ ಆಯಿತು, ಬಂದು ಟ್ಯೂಷನ್ಗೆ ಹೋಗ್ಬಾ ನೀನು. ನಾವು ಹೊರಡ್ತಾ ಇದ್ದೀವಿ. ಟೈಮು 4:15, 4:15 ಆಗೈತೆ ಕಣ. ಸ್ವಲ್ಪ ತರಲೆ ನನ್ನ ಮಗ ಚಿಕ್ಕವನು. ಹೋಗ್ತೀವಿ. ಬಂದೆ ಫ್ರೆಂಡ್. ಅವ್ರ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾವ್ರಂತೆ, ಅದಕ್ಕೆ ಸ್ನಾನ ಮಾಡಿಲ್ವಂತೆ, ಹಂಗೆ ನಿಂತವಳೆ. ಸ್ನಾನ ಮಾಡಿದೆ ನೋಡಿ. ಖಾರ ಹಬ್ಬ ಇವತ್ತು. ಓರಿ ಮತ್ತೆ ಬಿಟ್ಟಿನಿ ಅಂತಾನೆ ಖಾರ ಹಬ್ಬ ಇವತ್ತು ಇಲ್ಲಿ. ಮತ್ತೇನು ಖಾರ ಹಬ್ಬ ಅಂತೀರಿ? ಏನು ಖಾರ ಹಬ್ಬ ಮಾಡೋ ವಾತಾವರಣನೇ ಇಲ್ಲ. ಖಾರ ಹಬ್ಬ ಮಾಡ್ತಾ ಇದಾರಂತೆ ಫ್ರೆಂಡ್. ಹಳ್ಳಿ ಕಡೆ ಮಾಡ್ತಾರೆ ಖಾರ ಹಬ್ಬ ಅಂತ. ಮಾಡೋರು ಒಬ್ಬಟ್ಟು, ವರ್ಷದ ಮೊದಲನೇ ಹಬ್ಬ ಒಬ್ಬಟ್ಟು ಮಾಡ್ತಾರೆ. ಮಾಡೋರು ಅಕ್ಕಿ ಮುದ್ದೆ ಮಾಡ್ತಾರೆ. ಈ ನೇಗ್ಲು, ಹಸು ಎಲ್ಲಕ್ಕೂ ಪೂಜೆ ಮಾಡಿ ಮಾಡೋಂಥದ್ದು ಖಾರ ಹಬ್ಬ. ಏನ ನೋಡೋದಂತ ಬಂದ್ವಿ, ಆದ್ರೆ ಪೇಷಂಟೇ ಇಲ್ಲ. ಯಾರೋ ಬಂದಿದ್ರಂತೆ, ಜೊತೆಲಿ ಕರ್ಕೊಂಡು ಹೋಗವ್ರೆ. ಇಲ್ಲ ನಮ್ಮ ಬಾವ. ನೋಡಿ, ನಮ್ಮ ಅಕ್ಕ ಹಸು ಹೊಟ್ಕೊಬರಕ್ಕೆ ಹೋಗಿದ್ದಾಳೆ ಹಾಲು ಕರೆಯಕ್ಕೆ. ಎಲ್ರಿಗೂ ತೋರಿಸ್ತೀನಿ ನೋಡಿ. ನಮ್ಮ ಅಕ್ಕ ಹಸು ಹೊಟ್ಕೊಬತ್ತಾ ಇದ್ದಾಳೆ, ಹಸು ಕರಿತಾವಳೆ, ಹಾಲು ಕರಿತಾವಳೆ ಅಂತ. ಪುಟ್ಟವ, ಎಲ್ಲಿ ಬಂದಿದ್ಯವ ಕಂದಮ್ಮ ನೀನು? ಕಂದಮ್ಮ ಎಲ್ಲಿ ಬಂದಿರೋದವ? ಸ್ನಾನ ಮಾಡಿಲ್ವಂತೆ ಅವಳು. ಎಲ್ರು ಸಣ್ಣಿ ಅಂತಾರಂತ. ಬರುವ ಗಾಡಿಲೆಲ್ಲ ಹೆಂಗ್ ಗೊತ್ತಾ? ಆಮೇಲೆ ಮಾಮ
ಮಾಮ ಮಾಮ ಏನ್ ಮಾಡ್ತಾನೆ? ಮಾಮ ಡ್ರುನ್ನ, ಮಾಮ ಡ್ರುನ್ನ. ಹೆಂಗವ ಮಾಮ ಡ್ರುನ್ನ? ಮುಂದೆ ಕೂತಿದ್ದ ನಿಮ್ಮ ಜೊತೆ ಕೂತಿದ್ದ ನನ್ನ ಜೊತೆ ಕೂತಿದ್ದ ಗಾಳಿ ಅಲ್ವಾ. ಐಸ್ ಕ್ರೀಮ್ ಸಲಾಡ್ ಕೊಟ್ಟಿದ್ದಾಳೆ ನಮ್ಮ ಸಣ್ಣಿ. ಅವಳೆ ಮನೇಲಿ ಮಾಡಿರೋದು. ಟೇಸ್ಟ್ ಇನ್ನೂ ನೋಡಿಲ್ಲ, ನೋಡ್ತೀವಿ. ಆದರೆ ನವೀನ್ ನೋಡಿ ಹಾಲೆ ಟೇಸ್ಟ್ ನೋಡ್ತಾ ಇದ್ದಾರೆ. ಎಲ್ರಿ ಹೆಂಗೈತೆ ಟೇಸ್ಟು? ಮಗಳು ಮಾಡಿರೋದು ಚೆನ್ನಾಗೈತಂತೆ. ನಾನು ತಿಂದು ನೋಡ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಫ್ರೆಂಡ್. ಇಟ್ಕಪ್ಪ ಒಂಚೂರು ಟೇಸ್ಟ್ ನೋಡೋಣ ನಾವು ಕೂಡ. ಬಿಸಿ ಅಲ್ಲ, ತಣ್ಣಗೈತೆ. ಇವಳೇನು ಬಿಸಿ ಅಂತ ಉಪ್ಪು ಅಂತವಳಲ್ಲ ಅಂತ. ಅಲ್ಲಿ ಜುಮ್ಮ ಅಂತ ಉಪ್ಪು ಅಂತವಳ. ಸೂಪರ್ ಆಗೈತೆ. ಪೇಸೆಂಟ್ ನೋಡಕ್ ಬಂದ್ರೆ ಆದ್ರೆ ಪೇಸೆಂಟೇ ಇಲ್ಲ. ಉಪಚಾರ ಅಂತೂ ಆಯ್ತದ. ಉಪಚಾರ ಆಯ್ತಾ ಅದೇ. ಐಸ್ ಕ್ರೀಮ್ ತಿಂತಾ ಇದೀವಿ. ತಿನ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಕ್ಕ ಅವ್ರದ್ದು ಕೆಳಗಡೆ ಮನೆ ಇದು, ನಿಮಗೆ ತೋರಿಸ್ತೀನಿ ಒಂದು ರೌಂಡು. ಎಲ್ಲ ಕೆಲಸ ಮುಗ್ದಿದೆ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಆದರೆ ಪೇಂಟಿಂಗು ಗ್ರಾನೈಟ್ ಒಂದು ಹಾಕ್ಸ್ಬೇಕಷ್ಟೆ. ಇದಂತೂ ತುಂಬ ದೊಡ್ಡದಾಗಿದೆ ನೋಡಿ. ಇದು ದೊಡ್ಡ ಮನೆ, ಕೆಳಗಡೆ ಮನೆ. ಅವರು ಮೇಲ್ ಮಾಡಿಸ್ಕೊಂಡು ಮೇಲಿದ್ದಾರೆ. ಇದು ಅಡುಗೆ ಮನೆ ಮಾಡ್ಕೊಂಡಿದ್ದಾರೆ. ಎಲ್ಲ ಏನೇನೋ ತುಂಬಿಟ್ಬಿಟ್ಟಿದ್ದಾರೆ. ಇದೆಲ್ಲ ಪಕ್ಕದ ಮನೆಯವ್ರದ್ದು, ಅಕ್ಕವ್ರದ್ದಲ್ಲ. ಈಗ ಹೆಂಗಿದ್ರೆ ಇಲ್ಲೇ ಪಕ್ಕದಲ್ಲೇ ಅಲ್ವಾ ಹೊಲ ಇರೋದು. ಇದೇ ಕಸ ಕರಿತಾಳೆ ಅಂದ್ರೆ ಬಂದೇ ಬಿಟ್ಟೆ. ಈಗ ಇನ್ನೂ ತಿಂಡಿ ತಿಂತಾರೆ. ಈಗ ತಿಂಡಿ ತಿಂತಾಯ್ತಂತ ಹಸು ಕರಿತಾಳೆ ನಮ್ಮಕ್ಕ. ನೋಡೋಣ. ಮಾವಿನ ಮರ ಫ್ರೆಂಡ್ ನೋಡಿ, ನಮ್ಮ ಅಕ್ಕವ್ರ ಮಾವಿನ ಮರ. ಇದೊಂದೇ ಮರ ಇರೋದು, ಆದ್ರೆ ಹಣ್ಣು ಮಾತ್ರ ತುಂಬಾ ಟೇಸ್ಟಿಫುಲ್ ಆಗಿರುತ್ತೆ. ಹಸುಗಳು ಎಲ್ಲ ಹೊಲ್ದ ಹತ್ರ ಇತ್ತಲ್ಲ, ಎಲ್ಲನೂ ಹಟ್ಕೊ ಬಂದಿದ್ದಾಳೆ ನೋಡಿ. ಇಲ್ಲಿ ನಮ್ಮ ಪುಟ್ಟವ ಎಲ್ಲಾನು ನೋಡ್ತಾ ಐತೆ. ಈಗ ನಾನು ನಿಮ್ಗೆ ಬರ್ಬೇಡ್ವಾ ಕರು ತೋರಿಸ್ತೀನಿ ನೋಡಿ ಫ್ರೆಂಡ್. ಇಲ್ಲಿ ಕರು ಬತ್ತೈತೆ. ಏನ ಓ ಏನಂತ ಅಂತ ನೋಡಕ್ಕೆ ಚೆನ್ನಾಗೈತೆ ನೋಡಿ. ಎಷ್ಟು ಚೆನ್ನಾಗೈತೆ ಅಲ್ವಾ? ಸೂಪರ್ ಕರು. ಅಕ್ಕ ಹಸು ಕರಿತಾವಳೆ. ಇದೇನ ಆ ಬಕೆಟ್ ಮಡಿಕೊಂಡಿದೆ, ದೊಡ್ಡದಾಗಿರುತ್ತೆ ಅಂತ. ಹಸು ಕರಿತೈತೆ, ಕರ್ಕೊ. ಮಾವಿನಕಾಯಿ ಕಿತ್ಕೊಳ್ಳಿ ಅಂದೆ, ಆದ್ರೆ ಇಲ್ಲ, ಅಲ್ಲಿ ಎಲ್ಲೋ ಒಂದೊಂದವೆ. ಅವನ್ನೇ ನೋಡಿ ಕಿತ್ಕೋತಾವ್ರೆ. ಪೋಯ ಕೈಗೆ ಇಟ್ಕಲ್ವಾ? ಅಲ್ಲೆಲ್ಲ ಲೋಟಿ ಐತಂತೆ ನೋಡ್ರಿ. ಮಾವಿನಕಾಯಿ ಕಿತ್ಕೊಳ್ಳಿ ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಓಡಾಡ್ತಾವ್ರೆ ಲೋಟಿ ನೋಡಕ್ಕೆ. ಅಂದ್ರೆ ಕೈಗೆ ಇಟ್ಕಲ್ವಂತೆ. ಕರು ಅಮ್ಮ ಅಂತ ಐತೆ. ಲೋಟಿಲಿ ಕಿತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪೇಸೆಂಟ್ ನೋಡಕ್ ಬಂದ್ರೆ ಪೇಸೆಂಟ್ ಎಲ್ಲೋ ಹೋಗಿದ್ರು. ಎಲ್ಲೋಗಿದ್ರು? ಮನೇಲಿ ಇದ್ರೆ ಎಷ್ಟು ತಕೋಬೇಕು ತಾನೆ. ಶ್ರೀರಂಗಪಟ್ಟಣಕ್ಕೆ ಹೋಗಿದ್ರಂತೆ. ಕೆಲ್ಸಗಳೇನ್ ಇದ್ದೇ ಇರ್ತವೆ ಅಲ್ವಾ? ಸ್ವಿಚ್ ಆಫ್ ಮಾಡ್ಬಿಟ್ಟು ಮನ್ಗಿದೆ. ಬೆಳಿಗ್ಗೆಯಿಂದ ಹೊಸಿ ಸಾರಿ ಬಂದಿಲ್ಲ ಮನೆ ತಕ್ಕ. ಆಮೇಲೆ ಅವನೇ ಬಂದು ಕರ್ಕೊಂಡು ಕೆಲಸಗಳು ನಮ್ಮ ಭಾವಂಗೆ ಹುಷಾರಿಲ್ಲ ಅಂದ್ರು ಮನೇಲಿ ಇಟ್ಕೊಂಡು ರೆಸ್ಟ್ ತಗೊಳಂಗಿಲ್ಲ ಅವರು. ಏನ್ ಮಾಡಿರಿ ಕೆಲಸ? ಯಾರ ಜೊತೆ ಮಾತಾಡಿ ಬರೀಕಿಲ್ಲ ನಮ್ಗೆ ಬಾ ಅಂತ. ಹಾ ಚೆನ್ನಾಗಿ ಇಕ್ತೀನಿ ಅಂತ ಉಲ್ಟಾನೆ ಇಕ್ತಲ್ಲ. ಯಾಕೆ ಇಕ್ಕದು ಹೇಳಿದ? ಖಾರ ಹಬ್ಬಕ್ಕೆ ಈ ತರ ಬಾಗ್ಲಿಗೆಲ್ಲ ಏನದು ಏನ್ ಇಕ್ಕದು ಹೇಳು? ಬಟ್ ಹೊಡೆಯೋದು. ಅರ್ಶಿನ ಪುಡಿ, ಅಕ್ಕಿ ಹಸಿಟ್ಟು ಕಲಸ್ಬಿಟ್ಟು ಈ ತರ ಬಟ್ ಹೊಡೆಯೋದು.
ಖಾರ ಹಬ್ಬ. ನೋಡಿ ಫ್ರೆಂಡ್ಸ್, ಹಳ್ಳಿ ಕಡೆ ಯಾವ್ಯಾವ ಥರ ಎಲ್ಲ ಹಬ್ಬ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಹಬ್ಬ ಎಲ್ಲ ಹಳ್ಳಿ ಕಡೆ. ನೋಡಿ ಈಗ ಹಸುಗಳಿಗೆಲ್ಲ ಹೀಗೆ ಮುಖ ಎಲ್ಲ ತೊಳೆಸ್ಬಿಟ್ಟು, ಮುಖ ಎಲ್ಲ ತೊಳೆದು ಇವಕ್ಕೂ ಕೂಡ ಅದೇ ಹೇಳಿದ್ವಲ್ಲ ಅರ್ಶಿನ ಅಕ್ಕಿ ಹಸಿಟ್ಟಲ್ಲಿ ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ಇವಕ್ಕೂ ಇಕ್ಕುವಂಥದ್ದು. ಇವಾಗ ನಮಗೆ ಗೊತ್ತೇ ಇಲ್ಲ ಫ್ರೆಂಡ್ ಇವ್ರು ಈ ಥರ ಖಾರ ಹಬ್ಬ ಮಾಡ್ತಾರೆ ಅಂತ. ಅವನು ಮಾಡ್ತಾನೆ. ನಾವು ಬಾವನ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆದರೆ ಅಕ್ಕ ಇನ್ನೇನೋ ಬಂದಿದ್ದೀರಲ್ಲ, ಇರಿ ಒಟ್ಟಿಗೆ ಮುಗಿಸ್ಕೊಂಡು ಹೋಗುರಿ ಅಂತ ಹೇಳಿದ್ಲು. ಇನ್ನೊಂದು 10 ನಿಮಿಷ ಆಗೋಗುತ್ತೆ, ಮುಗಿಸ್ಕೊಂಡು ನಾವು ಊರಿಗೆ ಹೊರಡ್ತೀವಿ. ಈ ಥರ ಎಲ್ಲ ಇಕ್ಬೇಕು. ವರ್ಷದಲ್ಲಿ ಮೊದಲನೇ ಹಬ್ಬ ಸ್ಟಾರ್ಟ್ ಆಗೋದು ಖಾರ ಹಬ್ಬದಿಂದ ಸ್ಟಾರ್ಟ್ ಮಾಡ್ತಾರೆ ಹಳ್ಳಿ ಕಡೆ. ಖಾರ ಹಬ್ಬದ ಮಳೆ ಅಂತಲೂ ಬರುತ್ತೆ. ಇದು ಖಾರ ಹಬ್ಬದ ಮಳೆ ಅಲ್ವೇನ್ರಿ? ಇವತ್ತು ಲಾಸ್ಟು. ಈಗ ಖಾರ ಹಬ್ಬದ ಮಳೆ ಸ್ಟಾರ್ಟ್ ಆಗಿ ಮುಗಿಯೋಷ್ಟರೊಳಗೆ ಮಾಡಬೇಕು. ಇವತ್ತು ಲಾಸ್ಟ್ ಅಂತೆ ಖಾರ ಹಬ್ಬದ ಮಳೆ. ಮೆತ್ಕೆ ಕಣವ. ಈ ಥರ ಕೈಯಲ್ಲಿ ಹೀಗೆ ಫುಲ್ ಕೈ ಹಸ್ತಾ ಎಲ್ಲ ಬರಬೇಕು ಅದ್ರ ಮೇಲೆ. ನೋಡಿ ಈ ಥರ ಹೊಡೆಯೋದು. ಮಧು ಇದು ಮಾಡಿ ಹೊಡಿಬೇಕು. ಹಾಂ ಹಂಗೆ ಹೊಡಿ. ನೋಡಿ ಈ ಥರ ಕಾಣೋದು. ಇದು ಪಾವಲ್ಲಿ ಹೊಡೆದಿರೋದು 3 ಕಡೆ ತೋರಿಸ್ತೀನಿ ಇವಾಗ ನಾನು. ಅದನ್ನು ಇನ್ನೊಂದು ಹಸುಗೆ ಹೊಡಿತಾಳೆ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಪಾವಲ್ಲಿ ಹಚ್ಬಿಟ್ಟು ಈ ಥರ ಹೊಡಿಯೋದು ಹಸುಗಳಿಗೆ. ನೀಟಾಗಿ ಬಂದಿದೆ ನೋಡಿ. ಈ ಕಡೆ ಮುಖದ ಹತ್ರ ಮತ್ತು ಬಾಲದ ಹತ್ರ ಈ ಥರ ಹೊಡಿಬೇಕು ನೋಡಿ. ಹಾಂ, ಈ ಥರ ಹೀಗೆ ಖಾರ ಹಬ್ಬನ ಮಾಡೋದು. ನಾನು ನಿಮಗೆ ಪೂರ್ತಿ ತೋರಿಸ್ತೀನಿ. ನನಗೆ ಗೊತ್ತಿರಲಿಲ್ಲ ಈ ಥರ ಒಂದು ವಿಡಿಯೋ ಸಿಗುತ್ತೆ ಅಂತ. ನನಗೆ ಅಕ್ಕನ ಮಗ ಇಲ್ವಲ್ಲ, ಹಾಸ್ಟೆಲ್ಗೆ ಹೋಗ್ಬಿಟ್ಟಿದ್ದಾನಲ್ಲ, ಅದಕ್ಕೆ ಮಕ್ಕಳೇ ಮಾಡ್ತಾರೆ ನೋಡಿ. ನಮ್ಮ ಹೆಣ್ಮಕ್ಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ, ಎಲ್ಲಾನು ಮಾಡ್ತೀವಿ ಅಂತೀವಿ ನಾವು ಹೆಣ್ಮಕ್ಳು. ಅದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ನೋಡಿ. ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಲ್ಲೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ. ಓಕೆ. ಇನ್ನು ಬಾವ ಹಸುಗಳಿಗೆಲ್ಲ ಕಟ್ಟೋಕೆ ಅಂತಲೇ ಕಕ್ಕೆ ಸೊಪ್ಪು ಮತ್ತು ತುಂಬೆ ಸೊಪ್ಪು ಅದನ್ನೆಲ್ಲ ಕಟ್ತಾಯಿದ್ರು. ಯಾತ್ರಲ್ಲಿ ಕಟ್ತಾಯಿದ್ರು ಅಂದರೆ ಬಾಳೆದು ಇದು ಬರುತ್ತೆ, ಬಾಳೆ ಪಟ್ಟೆ ಅಂತ ಬರುತ್ತೆ, ಬಾಳೆ ಪಟ್ಟೆ. ಅದರಲ್ಲಿ ಅದನ್ನೆಲ್ಲನೂ ಸೊಪ್ಪನ್ನೆಲ್ಲ ಹಗ್ಗ ಹೊಸಿತಾರಲ್ಲ ಆ ಥರ ಎಲ್ಲ ಹೊಸಿತಾಯಿದ್ರು. ನಾನು ಅದನ್ನು ಕೂತ್ಕೊಂಡು ನೋಡ್ತಾ ಇದ್ದೆ. ಹಳ್ಳಿ ಕಡೆ ಹಬ್ಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಖಾರ ಹಬ್ಬ ಅಂತ ವರ್ಷಕ್ಕೆ ಮೊದಲನೇ ಸಲ ಬರೋದು ಹಬ್ಬ ಇದು. ಮಳೆ ಸ್ಟಾರ್ಟ್ ಆಗುತ್ತೆ, ಖಾರ ಹಬ್ಬದ ಮಳೆ. ಆವಾಗ ಅದನ್ನು ಖಾರ ಹಬ್ಬದ ಮಳೆ ಮುಗಿಯೋಷ್ಟರೊಳಗೆ ಇದನ್ನು ಹಬ್ಬನ ಮುಗಿಸ್ತಾರೆ. ಗುರುವಾರ ಇಲ್ಲ ಭಾನುವಾರ ಹಬ್ಬನ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಗೊತ್ತೇ ಆಗಲಿಲ್ಲ ನಮಗೆ ಹಬ್ಬ ಮಾಡ್ತಿದ್ದಾಳೆ ಅಂತ. ಅವಳು ಯಾವಾಗಲೂ ಭಾನುವಾರ ಮಾಡ್ತಾ ಇದ್ದಿದ್ದು. ಈ ಸಲ ಅವ್ರಿಗೆ ಸೂತ್ಕ ಇತ್ತಲ್ಲ, ಹಾಗಾಗಿ ಮಳೆ ಮುಗ್ದೋಗುತ್ತೆ ಇವತ್ತಿಗೆ ಅಂತ ಹೇಳಿ ಗುರುವಾರ ಅದನ್ನು ಅವಳು ಮಾಡ್ತಾಯಿದ್ಲು. ನಾವು ಹೋಗಿದ್ವಲ್ಲ, ಇನ್ನೇನು ಬಂದಿದ್ದೀರಲ್ಲ ಹೋಗಬೇಡಿ, ಇರಿ ಊಟ ಮುಗಿಸ್ಕೊಂಡು ಹೋಗುರಿ ಅಂತ ಹೇಳಿ ತುಂಬ ಹಿಂಸೆ ಮಾಡಿದ್ಲು. ಸರಿ ಅಂತ ನಾವು ಹೇಳಿ ಅಲ್ಲೇ ಉಳ್ಕೊಂಡು ಏನೋ ಮಗ ಏನೋ ನೋಡಿ ನನ್ನ ಮಗಳು ಒಬ್ಬಟ್ಟು ತಟ್ತಾವಳೆ. ಎಷ್ಟು ಚೆನ್ನಾಗಿ ತಟ್ತಾವಳೆ ನೋಡಿ. ನಮ್ಮಮ್ಮ ತೆಗಿತಾರೆ. ಎಷ್ಟು ಚೆನ್ನಾಗಿ ತಟ್ತಾವಳೆ ಒಬ್ಬಟ್ಟು. ಬಪ್ಪ ಬಪ್ಪ ಬರ್ಲಿ ಬಾ. ಆಯ್ತು ಬಾ. ಹೋಗ್ಬೇಕಾ? ಒಬ್ಬಟ್ಟು ಮಾಡೋದು ಅಮ್ಮಂತಕ್ ಹೋಗ್ಬೇಕು. ಕೆಲವರು ಸಾಮ್ಗೆ ಅಲ್ಬೇಕಾ, ಸಾವ್ಗೆ ಮಾಡಿ ಕಾಯಲ್ಲಿ ಕಾಯಿಸಿ ಮಳ್ಳುಳ್ಳಿ ಕಾಳು ಸಾಂಬಾರ್ ಮಾಡ್ತಾರೆ. ಇನ್ ಕೆಲವರು
ಅಕ್ಕಿ ಮುದ್ದೆ ಮಾಡಿ ಕಾಯಲ್ಲಿ ಕಾಯಿಸಿ ಎಳ್ಳುದು ಸೂಸ್ಲು ಮಾಡ್ತಾರೆ. ಇವ್ರ ಕಡೆ ಒಬ್ಬಟ್ಟು ಮಾಡ್ತಾರಂತೆ. ಒಬ್ಬಟ್ಟು ಮಾಡ್ತಾ ಇರೋದು ತಗತ್ತಾನೆ ನೋಡಿ. ಇಲ್ಲಿ ಒಬ್ಬಟ್ಟೆಲ್ಲ ತಟ್ಟಿ ಆರಕ್ಕಿರೋದು. ಈಗ ಎಲ್ಲಾನು ಎಲ್ಲಿಗೆ ಎಡೆ ಇಡೋದು ಅಂದ್ರೆ ತೋರಿಸ್ತೀನಿ. ಈಗ ಬೇಡವಾ? ನಮ್ಮಮ್ಮ ಎಡೆಗೆ ಮಾಡುವಾಗ ತೋರಿಸ್ವೆ, ಸುಮ್ಮನೆ ಇರು ಅಂತಾರೆ. ಇವಾಗ ಬೇಡ ಅಂತ. ನನ್ನ ಮಗಳು ನೋಡಿ, ಒಬ್ಳು ಅಡಿಗೆ ಮಾಡ್ತಾವಳೆ, ಒಬ್ಳು ಪೂಜೆಗೆಲ್ಲ ರೆಡಿ ಮಾಡ್ತಾವಳೆ. ಪೂರ್ತಿ ಎಲ್ಲ ಆದ್ಮೇಲೆ ನನಗೆ ಸಂಪೂರ್ಣವಾಗಿ ವಿಡಿಯೋ ತೋರಿಸ್ತೀನಿ ಹೇಗೆಲ್ಲ ಇರುತ್ತೆ ಅಂತ. ನನ್ನ ಮುಖ ಅಂತೂ ಒಂಚೂರು ಚೆನ್ನಾಗಿಲ್ಲ. ಆಗ್ಬಿಟ್ಟಿದೆ ಅಂದ್ರೆ ಅಪ್ಪ ದೇವ್ರೆ. ಅವಳೆಲ್ಲ ರೆಡಿ ಮಾಡ್ಕೊತಾವಳೆ ಪೂಜೆಗೆ. ಆಮೇಲೆ ನಾನು ನಿಮಗೆ ಪೂಜೆಗೆಲ್ಲ ರೆಡಿ ಆದ್ಮೇಲೆ ಪೂಜೆ ಮಾಡುವಾಗ ತೋರಿಸ್ಕೊಡ್ತೀನಿ ವಿಡಿಯೋ ಮಾಡಿ. ಓಕೆ. ಇನ್ನು ಪೂಜೆಗೆಲ್ಲ ನನ್ನ ಚಿಕ್ಕ ಮಗಳು ರೆಡಿ ಮಾಡಿಕೊಟ್ಲು. ಹಾಗೆ ನಮ್ಮ ಭಾವ ಸ್ನಾನ ಎಲ್ಲ ಮುಗಿಸಿ ಬಂದು ಅಲ್ಲಿ ಎಡೆ ಇಡ್ತವ್ರೆ ನೋಡಿ. ಅನ್ನ ಸಾಂಬಾರು ಮತ್ತು ಮಾಡಿದ್ದು ಒಬ್ಬಟ್ಟು ಎಲ್ಲನೂ ಇಟ್ಟು ಪೂಜೆ ಎಲ್ಲ ಮಾಡೋಂಥದ್ದು. ಇಲ್ಲಿ ಮರ, ಕುಕ್ಕೆ, ಗುದ್ಲಿ, ಒನಕೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡೋವಂಥದ್ದು. ಇದು ಹಬ್ಬ, ಹಳ್ಳಿ ಕಡೆ ನಡೆಯುವಂಥ ಹಬ್ಬ ಇದು. ಇದನ್ನೆಲ್ಲ ಪೂಜೆ ಆದಮೇಲೆ ಹಸುಗಳಿಗೆ ಅನ್ನ ಒಬ್ಬಟ್ಟು ಎಲ್ಲನೂ ಅವಕ್ಕೂ ಪೂಜೆ ಮಾಡಿ, ಭಾವ ಕಕ್ಕೆ ಸೊಪ್ಪೆಲ್ಲ ಕಟ್ಟಿದ್ರಲ್ಲ ಅದನ್ನೆಲ್ಲ ಹಸುಗೆ ಕಟ್ಟಿ ಪೂಜೆ ಮಾಡಿ ಅದನ್ನೆಲ್ಲ ತಿನ್ನಿಸೋವಂಥದ್ದು. ನಾನು ಅದನ್ನು ಎಲ್ಲರೂ ಕೂಡ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ಕತ್ಲೆ ಆಗೋಗಿತ್ತು. ಕೆಳಗಡೆ ಅಲ್ವಾ ಹಸುಗಳಿದ್ದಿದ್ದು, ಹಾಗಾಗಿ ಎಲ್ಲರನ್ನ ಅಷ್ಟು ಬೆಳಕು ಕಾಣಲಿಲ್ಲ. ಹಾಗಾಗಿ ನಾನು ಅದನ್ನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೀತು. ಇನ್ನು ನಾವು ಯಾವ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲಿಲ್ಲ, ಏನೂ ಆಗಲಿಲ್ಲ. ಅಕ್ಕ ಹೋಗಬೇಡಿ ಊಟ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ವಲ್ಲ, ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಆಗಲಿಲ್ಲ ನನಗೆ. ಏನು ಮಾಡೋದು, ಅಕ್ಕ ಇಷ್ಟು ಬೇಗ ಅಡುಗೆ ಎಲ್ಲ ಮಾಡಿದ್ಲು ಅಂದರೆ ಹಸು ಎಲ್ಲ ಕರೆದು ಹಾಲು ಹಾಕಿ ಡೈರಿಗೆ ಬಂದು ಪಟ ಅಂತ ಅಡುಗೆ ಎಲ್ಲ ಮಾಡಿದ್ಲು. ಇನ್ನು ಮಕ್ಕಳು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಅಮ್ಮ ಇದ್ರಲ್ಲ, ಅಮ್ಮನೂ ಕೂಡ ಹೆಲ್ಪ್ ಮಾಡಿಕೊಟ್ರು. ನಾನಂತೂ ಏನೂ ಮಾಡೋಕ್ಕೋಗಲಿಲ್ಲ, ನಂಗೆ ಆಯ್ತಾನೇ ಇರಲಿಲ್ಲ. ನಾನಂತೂ ವಿಡಿಯೋ ಮಾಡ್ಕೊಳ್ಳೋದೇ ಆಯಿತು. ಇನ್ನು ಪೂಜೆ ಎಲ್ಲ ಆದಮೇಲೆ ಇನ್ನು ಅಕ್ಕ ಊಟಕ್ಕೆಲ್ಲ ಕುತ್ಕೊಬಿಡಿ, ಊಟ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನು ಕರ್ಕೊಂಡೋಗಿದ್ನಲ್ಲ ಪುಟ್ಟವ, ಅದು ಅಳ್ತಾ ಇತ್ತು. ಅವನಿಗೂ ಕೂಡ ಅನ್ನ ಎಲ್ಲ ತಿನ್ಸಾದ್ಮೇಲೆ ನಾವು ಊಟ ಮಾಡಿದ್ರಾಯ್ತು ಅಂತ ಹೇಳಿ ಅವನಿಗೂ ಕೂಡ ಅನ್ನ ಎಲ್ಲ ತಿನ್ನಿಸಿದ್ವಿ. ನನಗಂತೂ ಗೊತ್ತೇ ಇರಲಿಲ್ಲ ನಾನು ಈ ಥರ ಹೋಗಿ ಹಿಂಗಲ್ಲ ಹಬ್ಬ ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ನನಗಂತೂ ತುಂಬಾ ಖುಷಿ ಆಯಿತು. ಹಬ್ಬ ಆಗಿದ್ದು ನಮಗೆ ತುಂಬ ವರ್ಷಗಳಾಗಿತ್ತು ಕಾರ್ ಹಬ್ಬನ ನೋಡಿ. ಈ ಸಲ ನೋಡಿದ್ವಿ. ಅಮ್ಮಾರ ಮನೆ ಕಡೆ ಎಲ್ಲ ಸಾಮ್ಗೆ ಮಾಡ್ತಾರೆ. ಸಾಮ್ಗೆ ಮಾಡಿ ಕಾಯಲ್ಲಿ ಕಾಯಿಸಿ ಮತ್ತು ಮೊಳಕೆ ಕಾಳು ಸಾಂಬಾರನ್ನ ಮಾಡ್ತಾರೆ. ಮಾಡಿ ಆ ಥರ ಹಬ್ಬ ಮಾಡೋದು. ಅಕ್ಕವ್ರ ಕಡೆ ಎಲ್ಲ ಒಬ್ಬಟ್ಟನ್ನ ಮಾಡೋದು. ಒಬ್ಬಟ್ಟು ಮಾಡಿ ಅಕ್ಕವ್ರ ಮನೇಲಿ ಆ ಥರ ಮಾಡೋದು. ನಾವು ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಬೇಗ ಹೋಗೋಣ ಅಂತ. ಟೈಮು ಆಲ್ರೆಡಿ ಬಂದು ಎಷ್ಟಾಗಿದೆ ಗೊತ್ತಾ, 8 ಗಂಟೆ ಆಗೇ ಹೋಯಿತು. ನಾವಿನ್ನು ಕೂಡ ಬೇಗ ಊಟ ಮಾಡ್ಕೊ ಹೋಗೋಣ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂತ ಹೇಳಿ ನಾವು ಕೂಡ ಬೇಗ ಊಟ ಮಾಡ್ಕೊಳ್ತಾ ಇದ್ವಿ. ಪುಟ್ಟವ ಅಂತೂ ಒಂದು ಸ್ವಲ್ಪನೂ ಕೂಡ ಅಳ್ಳಿಲ್ಲ. ಅಪ್ಪ ಅಮ್ಮ ಅಂತಲೂ ಕೂಡ ಕೇಳಲಿಲ್ಲ. ತುಂಬ ಚೆನ್ನಾಗಿ ಆಡ್ಕೊ ಇತ್ತು ಅದು. ನಮಗಂತೂ ತುಂಬ ಖುಷಿ ಆಯಿತು. ನಿಮಗೂ ಕೂಡ ಈ ವಿಡಿಯೋ ನೋಡಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟಪಡಿ ಅಂತ ಕೂಡ ಕೇಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ನ ಮಾಡಿ, ನನಗೆ ಸಪೋರ್ಟನ್ನು ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಹೀಗೆ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಚಂದ ವಿಡಿಯೋಗಳನ್ನ ನಾನು ನಿಮಗೆ ನೀಡ್ತೀನಿ. ಹಳ್ಳಿ ಕಡೆ ಹಬ್ಬಗಳು ನೋಡೋಕ್ಕೆ ಒಂದು ಚೆಂದ. ಯಾಕೆ ಅಂತಂದರೆ ಅದು ನಿಯಮ ಮತ್ತು ಅದು ಯಾವ ಥರ ಮಾಡಬೇಕು ಆ ಥರನೇ ಮಾಡ್ತಾರೆ. ಒಂದು ಚೂರು ಅವರು ಮಿಸ್ ಮಾಡಲ್ಲ, ತಪ್ಸಲ್ಲ. ಹೇಗೆ ಮಾಡಬೇಕು ಅಂದ್ಕೊಂಡಿರ್ತಾರೋ ಹಾಗೆ ಮಾಡ್ತಾರೆ. ಎಲ್ಲ ಕೂಡ ಪದ್ಧತಿ ಥರನೇ ಮಾಡ್ತಾರೆ. ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು. ನನಗಂತೂ ಖುಷಿ ಆಯಿತು ನೋಡಿ. ಎಲ್ಲ ಭಾವ ನಾವು ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಫೈನಲಿ ಇನ್ನು ಮನೆಗೆ ಹೋಗೋಕ್ಕೆ ಲೇಟ್ ಆಗುತ್ತಲ್ವ ಅಂತ ಹೇಳಿ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಯಾಕೆ ಅಂತ ಹೇಳಿದ್ರೆ ಆವಾಗಲೇ ಆಲ್ರೆಡಿ ಟೈಮ್ ಆಗೋಗಿತ್ತು. ನಾವು ಮನೆಗೆ ಹೋಗೋಷ್ಟೊಳಗೆ 9 ಗಂಟೆ ಆಗಿಬಿಡುತ್ತೆ ಅಂತ ಹೇಳಿ ಇಲ್ಲಿಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮತ್ತೊಮ್ಮೆ ಕೇಳ್ತೀನಿ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್ನ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.